ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರ್ಯಾರೊಂದು ಕೆ.ಸಿ.ಟಿ.ಯಲ್ಲಿ ಯಾರ್ಯಾರು ಕೃಷಿ ಕೋಟಾವನ್ನು ಚಾಯ್ಸ್ ಮಾಡಿದಾರ, ಪ್ರತಿಯೊಬ್ಬರಿಗೆ ಆನ್ಲೈನ್ ಮೂಲಕ ಒಂದು ಕೃಷಿ ಕೋಟಾದಲ್ಲಿ ದಾಖಲೆಗಳು ಪರಿಶೀಲನೆಗೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಸಬ್ಮಿಟ್ ಇಲ್ಲಿ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಓಪನ್ ಆದ ನಂತರ ಇಲ್ಲಿ KE ಅಂತ ಸರ್ಚ್ ಮಾಡಬೇಕು. KE ಅಂತ ಸರ್ಚ್ ಮಾಡಿದ ನಂತರ ಫ್ರೆಂಡ್ಸ್ ನೋಡಬಹುದು, ಮೊದಲನೇದಾಗಿ ಇಲ್ಲಿ ಒಂದು ಲಿಂಕ್ ಬರುತ್ತೆ KE ಹೋಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು, ಇಲ್ಲಿ KE ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿರುತ್ತೆ. ಅದರಲ್ಲಿ ಪ್ರವೇಶ ಅಂತ ಇದೆ, ಕ್ಲಿಕ್ ಮಾಡಿ ನಂತರ UG-CET 2026 ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು UG-CET 2026 ಕೃಷಿ ಕೋಟಾ ದಾಖಲೆ ಅಪ್ಲೋಡ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು, ಒಂದು ರಿಜಿಸ್ಟರ್ ನಂಬರ್ ಹಾಗೂ ಪಾಸ್ವರ್ಡ್ ಹಾಕಿ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಇಲ್ಲಿ ಎಂಟ್ರಿ ಮಾಡೋಂಥ ಆಪ್ಷನ್ ಬಂದಿದೆ. ಇದೊಂದು ರಿಜಿಸ್ಟರ್ ನಂಬರ್ ಆಗಬೇಕು. ಹಾಕಿದ ನಂತರ ಒಂದು ಕ್ಯಾಪ್ಚಾಗೆ ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ನಂಬರ್, ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ರೆ ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTP ನ ಇಲ್ಲಿ ಎಂಟ್ರಿ ಮಾಡಬೇಕು. OTP ನಿಮ್ಮ ಮೊಬೈಲ್ ನಂಬರ್ ಆಗಲಿ, ನಿಮ್ಮ ಒಂದು ವಾಟ್ಸಪ್ ಅಥವಾ ಇಮೇಲ್ ID ಆಗಲಿ, ಆ ಒಂದು ನಂಬರ್, ಯಾವ ನಂಬರ್ ರಿಜಿಸ್ಟರ್ ಆಗಿದ್ರ ಈ CET ಅದೇ ನಂಬರ್ಗೆ ವಾಟ್ಸಪ್ ಮೂಲಕ ಅಥವಾ ಇಮೇಲ್ ಅಥವಾ ನಾರ್ಮಲ್ ಮೆಸೇಜ್ ಮೂಲಕ ಒಂದು OTP ಬಂದಿರುತ್ತೆ. ಆ ಒಂದು ಇಲ್ಲಿ OTP ಎಂಟ್ರಿ ಮಾಡಬೇಕು. OTP ಯಾವುದೇ ಕಾರಣಕ್ಕೆ ಏನಾದರೂ ಬರಲಿಲ್ಲ ಅಂತಂದ್ರೆ ಇಲ್ಲಿ ರೀಸೆಂಡ್ ಮಾಡೋಂಥ ಆಪ್ಷನ್ ಇರುತ್ತೆ. ಇಲ್ಲಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಒಂದು 2026 ಅಂತ ಒಂದು ಮೆನ್ಷನ್ ಆಗಿರುತ್ತೆ. ಈ ಒಂದು ಲಿಂಕ್ ಮುಖಾಂತರ ಮಾತ್ರ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ರೀಸೆಂಟ್ ಅಂತ ಆಪ್ಷನ್ ಇದೆ, ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ. OTP ಬರಲಿಲ್ಲ ಅಂದ್ರೆ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮ ವಾಟ್ಸಪ್ ಅಥವಾ ಇಮೇಲ್ಗೆ ಒಂದು OTP ಬರುತ್ತೆ. ಆ ಒಂದು OTP ಎಂಟ್ರಿ ಮಾಡಿ. OTP ಎಂಟ್ರಿ ಆದಂತ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನಂತರ ಫ್ರೆಂಡ್ಸ್ ನೋಡಬಹುದು, ಈ ತರ ಒಂದು ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಆಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಫಾದರ್ ನೇಮ್, ಮದರ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಹಾಗೂ ಎಕ್ಸಾಮ್ ಸೆಂಟರ್. ನಿಮ್ಮ ಒಂದು ಅಗ್ರಿಕಲ್ಚರ್ ಎಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಆ ಒಂದು ಎಕ್ಸಾಮ್ ಸೆಂಟರ್ ತೋರಿಸ್ಕೊಡುತ್ತೆ. ನಿಮ್ಮ ಒಂದು ಅಗ್ರಿಕಲ್ಚರ್ ಕೋಟಾದಲ್ಲಿ ಎಸ್ ಮಾಡಿದ್ರೆ ಇಲ್ಲ ಅಂತ ಕೇಳುತ್ತೆ, ಎಸ್ ಅಂತ ಬಂದಿರುತ್ತೆ. ನಂತರ ಅನ್ಯುವಲ್ ಇನ್ಕಮ್ ಏನಿದೆ ಅನ್ಯುವಲ್ ಇನ್ಕಮ್ ತೋರಿಸ್ಕೊಡುತ್ತೆ. ನಂತರ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ ನಂತರ ಫ್ರೆಂಡ್ಸ್ ಎರಡನೇ ಆಪ್ಷನ್ ಬರುತ್ತೆ. ಅದರಲ್ಲಿ ಅಗ್ರಿಕಲ್ಚರ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ. ಅದರಲ್ಲಿ RD ನಂಬರ್ ಅಂತ ಇದೆ. ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ ವತಿಯಿಂದ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಏನು ಮಾಡಿಸಿರ್ತಾರ, ಆ ಒಂದು RD ನಂಬರ್ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಆ ಒಂದು RD ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ವೆರಿಫೈ RD ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಅಂತ ಬಂದಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಹಾಗೂ ನಿಮ್ಮ ಜಮೀನು ಎಲ್ಲಿದೆ, ಕೃಷಿ ಜಮೀನು, ಆ ಒಂದು ಲ್ಯಾಂಡ್ ಎಷ್ಟಿದೆ ಅದೆಲ್ಲ ಒಂದು ಡೀಟೇಲ್ಸ್ ಆಗಿ ಇಲ್ಲಿ ಒಂದು ಶೋ ಆಗುತ್ತೆ. ಆ ಒಂದು ಶೋ ಆದಂತ ಅದೇ ಕನ್ಫರ್ಮ್ ಆಗಿದೆ ಎಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಅದೇ ವೆರಿಫೈ ಆದಂತ ಫ್ರೆಂಡ್ಸ್ ಇಲ್ಲಿ ಲ್ಯಾಂಡ್ ಓನರ್ ನೇಮ್ ಅಂತ ಕೇಳ್ತದೆ. ನಿಮ್ಮ ಲ್ಯಾಂಡ್ ಓನರ್ ನೇಮ್ ಯಾರ್ದಿದೆ ಅವ್ರ ಲ್ಯಾಂಡ್ ಓನರ್ ನೇಮ್ ಹಾಕೊಳ್ಳಿ. ರಿಲೇಷನ್ ವಿತ್ ಓನರ್ ಅಂತಿದೆ, ನಿಮ್ಮ ರಿಲೇಷನ್ ಏನಾಗಬೇಕು ಲ್ಯಾಂಡ್ ಓನರ್ ಜೊತೆಗೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಗ್ರಿಕಲ್ಚರ್ ಅನ್ಯುವಲ್ ಇನ್ಕಮ್ ಏನಿದೆ ಆ ಒಂದು ಅನ್ಯುವಲ್ ಇನ್ಕಮ್ ಅನ್ನ ಇಲ್ಲಿ ನಿಮ್ಮ ಕಾಸ್ಟ್ ಇನ್ಕಮ್ ಏನಿರುತ್ತೆ ಆ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಇದ್ದಂತ ಒಂದು ಇನ್ಕಮ್ ಅನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ಮತ್ತೆ ಎರಡನೇ ಆಪ್ಷನ್ ಏನಿದೆ ಒಂದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಫ್ರೆಂಡ್ಸ್ ಮೂರನೇದಾಗಿ ಮತ್ತು ಬೇರೆ ಒಂದು ಆಪ್ಷನ್ಗೆ ತೆಗೆದುಕೊಂಡು ಅದೊಂದು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಎರಡನೇ ಆಪ್ಷನ್ ಅಲ್ಲಿ ನೋಡಬಹುದು, ಇಲ್ಲಿ ಅದರ್ ಇನ್ಕಮ್ ಸೋರ್ಸ್ ಅಂತ ಏನಾದ್ರು ಇದ್ರೆ ಬೇರೆ ಇನ್ಕಮ್ ಏನಾದ್ರು ಗೌರ್ಮೆಂಟ್ ಸ್ಯಾಲರಿ ಆಗ್ಬೋದು, ಬಿಸ್ನೆಸ್ ಇನ್ಕಮ್ ಆದ್ರೂ ಅದು ಕೂಡ ಇದು ಕೂಡ ಇಲ್ಲಿ ಇನ್ಕಮ್ ಅನ್ನು ಎಂಟ್ರಿ ಮಾಡ್ಕೋಬಹುದು. ಅದು ಇರ್ಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಏನಿರ್ತದೆ ಅಷ್ಟೇ ಕಂಪ್ಲೀಟ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಅಲ್ಲಿ ನೋಡಬಹುದು ಅಡ್ರೆಸ್ ಸಕ್ಸಸ್ಫುಲಿ ಅಂತ ಆಗಿದೆ. ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಇದ್ರೆ ಇದರಲ್ಲಿ ಅಫಿಡೇವಿಟ್ 1 ಅಂತ ಇದೆ. ಅಫಿಡೇವಿಟ್ 1 ಫಾರ್ಮ್ಯಾಟ್ ಏನಿದೆ ಆ ಒಂದು ಫಾರ್ಮ್ಯಾಟ್ ಅನ್ನು ಇಲ್ಲಿ ಡೌನ್ಲೋಡ್ ಮಾಡಬೇಕು. ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಅದರ್ ಇನ್ಕಮ್ ಅಂತ ಇದ್ರೆ ಇದರಲ್ಲಿ ಕಾಸ್ಟ್ ಇನ್ಕಮ್ ಅನ್ನು ಅಪ್ಲೋಡ್ ಮಾಡಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತಂದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಸಕ್ಸಸ್ ಅಂತ ಬಂದಿರುತ್ತೆ. ನಂತರ ಫ್ರೆಂಡ್ಸ್ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ವ್ಯೂ ಮಾಡುವಂತ ಒಂದು ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ದಾಖಲೆಗಳು ಏನೇನು ಅಪ್ಲೋಡ್ ಮಾಡಿದ್ರ ಮತ್ತೆ ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಿಸ್ ಆಗಿ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ಅಗ್ರಿಕಲ್ಚರ್ ಕೋಟಾದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಅಪ್ಲೋಡ್ ಆದ ನಂತರ ಒಂದ್ಸರಿ ವ್ಯೂ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲಾಂದ್ರೆ ಏನಾದ್ರು ರಾಂಗ್ ಇದ್ರೆ ಅಲ್ಲಿಂದ ಸರಿಪಡಿಸ್ಕೋಬಹುದು. ಸೊ ಫ್ರೆಂಡ್ಸ್ ಅದಾದ ನಂತರ ಫ್ರೆಂಡ್ಸ್ 3 ಡಾಕ್ಯುಮೆಂಟ್ಸ್ಗಳು ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ವೆರಿಫೈ ಕೂಡ ಮಾಡಬಹುದು. ನಂತರ ಡಿಕ್ಲರೇಷನ್ ಅಂಡ್ ಪೇಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಡಿಕ್ಲರೇಷನ್ ಅಂಡ್ ಪೇಮೆಂಟ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ
ನಂತರ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅನ್ನ ಶೋ ಆಗುತ್ತೆ. ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಫೀಸ್ ಇದೆ ಆ ಒಂದು ಫೀಸ್ ಅಲ್ಲಿ ತೋರಿಸ್ಕೊಡುತ್ತೆ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಪೇಮೆಂಟ್ ಅಂಡ್ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಅದೇ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್, ಅಪ್ಲಿಕೇಶನ್ ನಂಬರ್ ಹಾಗೂ ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ಅದಾದ ನಂತರ ಒಂದು ಅಮೌಂಟ್ ಎಷ್ಟಿದೆ ಒಂದು ಅಮೌಂಟ್ ಇಲ್ಲಿ ತೋರಿಸ್ಕೊಡುತ್ತೆ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಒಂದು ಪೇಮೆಂಟ್ ಗೇಟ್ ವೇಗೆ ತಗೊಂಡು ಹೋಗುತ್ತೆ. ಅಲ್ಲಿಂದ ನೀವು ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಮಾಡ್ಕೋಬಹುದು. ಯಾವುದೇ ರೀತಿಯಲ್ಲಿ ಇಲ್ಲಿ ಬಹಳಷ್ಟು ಪೇಮೆಂಟ್ ಆಪ್ಷನ್ ಕೊಟ್ಟಿರ್ತಾರೆ. ಒಂದು UPI ಮೂಲಕ ಮಾಡಬಹುದು ಅಥವಾ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಎಲ್ಲ ಒಂದು ಪೇಮೆಂಟ್ ಮೆಥಡ್ ಇಂದ ಪೇಮೆಂಟ್ ಮಾಡಬಹುದು. ಈಸಿಯಾಗಿ ಒಂದು QR ಗೆ ಸ್ಕ್ಯಾನ್ ಮಾಡ್ಕೊಂಡು ಕೂಡ ಇಲ್ಲಿ ಪೇಮೆಂಟ್ ಮಾಡಬಹುದು. ಅದಕ್ಕೆ 12 ನಿಮಿಷಗಳ ಕಾಲ ಟೈಮ್ ಕೊಟ್ಟಿರ್ತಾರೆ. ಅದರ ಒಳಗಾಗಿ ನೀವು ಒಂದು ಪೇಮೆಂಟ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಅನ್ನು ಕನ್ಫರ್ಮ್ ಆಗುವಂತ ಆಪ್ಷನ್ ಬರುತ್ತೆ. ಪೇಮೆಂಟ್ ಕನ್ಫರ್ಮ್ ಆದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಆದ್ರೆ ನೆಕ್ಸ್ಟ್ ರಿಟರ್ನ್ ಆಗಿ ಮತ್ತೆ ಅದೇ ವೆಬ್ಸೈಟ್ ಗೆ ತಗೊಂಡು ಬರುತ್ತೆ. ಆ ಒಂದು ವೆಬ್ಸೈಟ್ ಗೆ ಬಂದ ಮೇಲೆ ಇಲ್ಲಿಂದ ಪ್ರಿಂಟ್ ರಿಸಿಪ್ಟ್ ಅಂತ ಆಪ್ಷನ್ ಇರುತ್ತೆ. ರಿಸಿಪ್ಟ್ ಅನ್ನ ಪ್ರಿಂಟ್ ತೆಗೆದುಕೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಪೇಮೆಂಟ್ ಇಶ್ಯೂ ಅಲ್ಲಿ ಏನಾದ್ರು ಬಂದ್ರೆ ಈ ಒಂದು ರಿಸಿಪ್ಟ್ ಮೂಲಕ ನೀವು ಹೆಲ್ಪ್ ಲೈನ್ ಮೂಲಕ ನೀವು ಸರಿಪಡಿಸ್ಕೋಬಹುದು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಒಂದು ನಿಮ್ಮೆಲ್ಲ ಡೀಟೇಲ್ಸ್ ಏನೇನು ಫಿಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ತೋರಿಸ್ಕೊಡುತ್ತೆ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮದೊಂದು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರತಕ್ಕಂಥದ್ದು ಇಲ್ಲಿಂದ ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ಮಾಡ್ಕೋಬಹುದು. ಇಲ್ಲದಲ್ಲಿ ಇಲ್ಲಿಂದ PDF ಕೂಡ ಇದ್ರೆ PDF ಕೂಡ ಇಲ್ಲಿಂದ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರು ಅಗ್ರಿಕಲ್ಚರ್ಗೋಸ್ಕರ ಒಂದು ಕೋಟಾಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.